ತುಮಕೂರು ಜಿಲ್ಲೆಯಲ್ಲಿ ಶುರುವಾಗಿದೆಯಾ H5N1 ಅಟ್ಟಹಾಸ. ನವಿಲುಗಳ ಪಾಲಿಗೆ ಎದುರಾಗಲಿದೆಯಾ ಮಹಾಮಾರಿ ಕಂಟಕ? ಒಂದಲ್ಲ ಎರಡಲ್ಲ, ಜಿಲ್ಲೆಯಲ್ಲಿ ಬರೋಬ್ಬರಿ 54 ನವಿಲುಗಳು ಸಾವು. ಎಸ್, ತುಮಕೂರು ಜಿಲ್ಲೆಯಲ್ಲಿ H5N1 ಅಟ್ಟಹಾಸ ಶುರುವಾಗಿದೆಯಾ ಅನ್ನೋ ಆತಂಕ ಮನೆ ಮಾಡಿದೆ. ಕಳೆದ 25 ದಿನಗಳಿಂದ ಕಲ್ಪತರುನಾಡಿನಲ್ಲಿ ಸದ್ದಿಲ್ಲದೆ ನವಿಲುಗಳ ಸಾವಿನ ಸರಣಿ ಮುಂದುವರಿತಾ ಇದೆ. ಬೆಳ್ಳಂಬೆಳಗ್ಗೆ ರೈತರ ಜಮೀನಿನಲ್ಲಿ ನವಿಲುಗಳು ಹೆಣವಾಗಿ ಬೀಳ್ತಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 54 ನವಿಲುಗಳು ಜೀವ ಬಿಟ್ಟಿವೆ ಅಂದ್ರೆ ನೀವು ನಂಬಲೇಬೇಕು. ಅಸಲಿಗೆ ತುಮಕೂರಿನಲ್ಲಿ ನಡೀತಾ ಇರೋದಾದ್ರೂ ಏನು? ರಾಷ್ಟ್ರ ಪಕ್ಷಿಗಳ ಈ ಮಾರಣ ಹೋಮಕ್ಕೆ ಕಾರಣವಾದರೂ ಏನು ಅನ್ನೋದರ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಲ್ಪತರುನಾಡು ತುಮಕೂರಿನಲ್ಲಿ ಈಗ ಎಲ್ಲೆಲ್ಲೂ ನವಿಲುಗಳ ಸಾವಿನ ಮೌನ ಆವರಿಸಿದೆ. ಬೆಳ್ಳಂಬೆಳಗ್ಗೆ ಸುಂದರವಾಗಿ ಗರಿಬಿಚ್ಚಿ ನಲಿಬೇಕಾಗಿದ್ದ ನವಿಲುಗಳು ಈಗ ಮಸಣ ಸೇರ್ತಿವೆ. ಜಿಲ್ಲೆಯ ಊರ್ಡಿಗೆರೆ ಹೋಬಳಿ ಸೇರಿದಂತೆ ವಿವಿಧ ಗ್ರಾಮಗಳ ರೈತರ ಜಮೀನು ಹಾಗೂ ಅರಣ್ಯ ಪ್ರದೇಶಗಳ ಅಂಚಿನಲ್ಲಿ ನವಿಲುಗಳ ಕಳೆಬರ ಪತ್ತೆಯಾಗ್ತಿದೆ. ಮಂಗಳವಾರ ಒಂದೇ ದಿನ 8 ನವಿಲುಗಳು ಸಾವನ್ನಪ್ಪಿದ್ರೆ, ಬುಧವಾರ ಮತ್ತೊಂದು ನವಿಲು ಸಾವನ್ನಪ್ಪಿದ್ದು ಹಕ್ಕಿ ಜ್ವರದ ಭೀತಿ ಈಗ ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಏಪ್ರಿಲ್ 16ರಿಂದ ಈವರೆಗೆ ಬರೋಬ್ಬರಿ 54 ನವಿಲುಗಳು ಅಸುನೀಗಿರುವುದು ಜಿಲ್ಲೆ ಜನರಲ್ಲಿ ಭೀತಿ ಹುಟ್ಟಿಸಿದೆ. ಇನ್ನು ಮೃತ ನವಿಲುಗಳ ಸ್ಯಾಂಪಲ್ಗಳನ್ನ ಭೋಪಾಲ್ನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದ್ದು, ಆ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ ಹೊರಬಿದ್ದಿದೆ. ಹೌದು, ಈ ನವಿಲುಗಳ ಸಾವಿಗೆ ಮಹಾಮಾರಿ H5N1 ಇನ್ಫ್ಲೂಯೆನ್ಸಾ ವೈರಸ್ ಅಂದ್ರೆ ಹಕ್ಕಿ ಜ್ವರ ಕಾರಣ ಅನ್ನೋದು ಈಗ ದೃಢಪಟ್ಟಿದೆ. ಈ ವರದಿ ಹೊರಬಿದ್ದ ತಕ್ಷಣ ಅರಣ್ಯ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ತುರ್ತು ಸಭೆ ನಡೆಸಿದ್ದು ಜಿಲ್ಲಾಡಳಿತ ಅಲರ್ಟ್ ಘೋಷಿಸಿದೆ. 4/2026 ಈ ಕಳೆದ ತಿಂಗಳಿನಿಂದ 20-21ರವರೆಗೂ ಸುಮಾರು 45 ನವಿಲುಗಳು ಕೋಳಿಹಳ್ಳಿ ಹಿರೇಹಳ್ಳಿ ಪಂಚಾಯಿತಿ, ಊರ್ಡಿಗೆರೆ ಹೋಬಳಿ, ತುಮಕೂರು ಜಿಲ್ಲೆ ಮತ್ತು ಅಕ್ಕಪಕ್ಕದ ಗ್ರಾಮಗಳು ಅಲ್ಲಿ 45 ನವಿಲುಗಳು ಮರಣ ಹೊಂದಿದ್ವು. ಇದನ್ನು ನಾವು ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಮರಣೋತ್ತರ ಪರೀಕ್ಷೆಗೆ ಮತ್ತು ಹೆಚ್ಚಿನ ಪರೀಕ್ಷೆಗೋಸ್ಕರ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟನರಿ ಬಯಾಲಜಿಕಲ್ಸಿಗೆ ಕಳಿಸಿದ್ವಿ. ಅಲ್ಲಿ ಅವರು ಲ್ಯಾಟ್ರಲ್ ಟೆಸ್ಟಲ್ಲಿ ಅದು ಏವಿಯನ್ ಇನ್ಫ್ಲುಯೆನ್ಸಾ ಪಾಸಿಟಿವ್ ಅಂತ ಬಂದ ನಂತರ ನಿಷಾದ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಐ ಸೆಕ್ಯೂರಿಟಿ ಫಾರ್ ಅನಿಮಲ್ ಡಿಸೀಸಸ್ ಆ ಒಂದು ಸಂಸ್ಥೆಗೆ, ಭೋಪಾಲ್ನಲ್ಲಿರ್ತಕ್ಕಂಥ ಸಂಸ್ಥೆಗೆ ಹೆಚ್ಚಿನ ಒಂದು ಪರೀಕ್ಷೆ ಮಾಡಿ ವರದಿ ಸಲ್ಲಿಸೋದಕ್ಕೆ ಸ್ಯಾಂಪಲ್ ಕಳಿಸಿದ್ರು. ನಾವು 23ನೇ ತಾರೀಕು ಇದನ್ನು ಸ್ಯಾಂಪಲ್ ಕಳಿಸಿದ್ವಿ. ನಮಗೆ 30ನೇ ತಾರೀಕು ಅದು ಕನ್ಫರ್ಮೇಷನ್ ಬಂತು H5N1 ಅಂತ. ಇದು ವೈಲ್ಡ್ ಬರ್ಡ್ಸ್. ಈ ವೈಲ್ಡ್ ಬರ್ಡ್ಸಲ್ಲಿ H5N1 ಸೋಂಕು ಕಂಡಾಗ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮತ್ತು ನಿಷಾದಿಂದ ಒಂದು ಅಡ್ವೈಸರಿ ಇದೆ, SOP ಇದೆ, ಯಾವ ಥರ ನಾವು ಫಾಲೋ ಮಾಡಬೇಕು ಅಂತ. ವೈಲ್ಡ್ ಬರ್ಡ್ಸಲ್ಲಿ ಕಂಡಾಗ ಅದನ್ನು ನಾವು ಇನ್ಫೆಕ್ಟೆಡ್ ಝೋನ್ ಅಂತ ಕನ್ಸಿಡರ್ ಮಾಡಲ್ಲ. ಯಾವುದೇ ಜಾಗದಲ್ಲಿ ಕಂಡಂಥ ಸಂದರ್ಭದಲ್ಲಿ ಡೆತ್ಸ್ ಆದಾಗ 10 ಕಿಲೋಮೀಟ್ರ್ ವ್ಯಾಪ್ತಿಗೆ ಜಾಗೃತ ವಲಯ ಅಂದರೆ ಸರ್ವೆಲೆನ್ಸ್ ಝೋನ್ ಅಥವಾ ಸರ್ವೇಕ್ಷಣಾ ವಲಯ, ಸರ್ವೆಲೆನ್ಸ್ ಝೋನ್ ಅಥವಾ ಜಾಗೃತ ವಲಯ, ವಿಜಿಲೆನ್ಸ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡಿ 10 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಡೊಮೆಸ್ಟಿಕ್ ಬರ್ಡ್ಸ್ ಏನಿರುತ್ತೋ ಅವು ಬ್ಯಾಕ್ಯಾರ್ಡ್ ಇರ್ಬೋದು, ಹಳ್ಳಿಗಳಲ್ಲಿ ಜನಸಾಮಾನ್ಯರು ಸಾಕುವಂಥ ಕೋಳಿಗಳಿರ್ಬೋದು, ಅಥವಾ ವಾಣಿಜ್ಯ ಪೌಲ್ಟ್ರಿ ಫಾರಮಲ್ಲಿ ಇರ್ತಕ್ಕಂಥ ಕೋಳಿಗಳಿರ್ಬೋದು, ಅವುಗಳನ್ನ ನಾವೀಗ 4 ಈಗ ನಮ್ಮ ಇಲ್ಲೇನು ಐಡೆಂಟಿಫೈ ಮಾಡಿದ್ದೀವಿ 10 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ 33 ಹಳ್ಳಿಗಳು ಬರುತ್ತೆ. 33 ಹಳ್ಳಿಗಳಲ್ಲಿ 4 ಸರ್ಕಲ್ ಮಾಡ್ಕೊಳ್ತೀವಿ. ಫಸ್ಟ್ 0 to 3 ಕಿಲೋಮೀಟ್ರಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೋ ಅಲ್ಲಿಂದ ಒಂದು ಸೀರಮ್ ಸ್ಯಾಂಪಲ್ಲು ಮತ್ತು ಎನ್ವಿರಾನ್ಮೆಂಟಲ್ ಸ್ಯಾಂಪಲ್ ಅಂತ ಹೇಳ್ತೀವಿ ನಾವು, ವಾಟರ್ ಬಾಡೀಸ್ ಎಲ್ಲೆಲ್ಲಿ ಹಳ್ಳಿಗಳ ಪಕ್ಕ ಕೆರೆ ನೀರು, ಈ ಪೀಕಾಕ್ಸ್ ಎಲ್ಲ ಫೀಕಲ್ ಮ್ಯಾಟ್ರಲ್ಲಿರ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಎನ್ವಿರಾನ್ಮೆಂಟಲ್ ಸ್ಯಾಂಪಲ್ ಅಂದರೆ ವಾಟರ್ ಸ್ಯಾಂಪಲ್ ಪ್ಲಸ್ ಸೀರಮ್ ಸ್ಯಾಂಪಲ್ 5ರಂತೆ, ಒಂದು ಹಳ್ಳಿಗೆ 5ರಂತೆ ಸೀರಮ್ ಸ್ಯಾಂಪಲ್. ಕಮರ್ಷಿಯಲ್ ಪೌಲ್ಟ್ರಿ ಫಾರಮ್ ಇದ್ದರೆ ಅದರಲ್ಲೂ 5 ಸ್ಯಾಂಪಲ್ ತೊಗೊಂಡು ನಾವು 15 ದಿನಕ್ಕೊಮ್ಮೆ ಕಳಿಸ್ಬೇಕು. 2 ತಿಂಗಳ ಅವಧಿಯಲ್ಲಿ ಈ 33 ಹಳ್ಳಿಲೂ ನಾವು ಕಳಿಸ್ತೀವಿ. ಇದು ಒಂದು ಕಡೆ ಆಯಿತು.
ಈ ಸೋಫಾರ್ ಅವತ್ತೇನು ನಮಗೆ 29ನೇ ತಾರೀಕು ಒಂದು 29 ಸಾಕು ಕೋಳಿಗಳು, ವಾಣಿಜ್ಯ ಕೋಳಿಗಳು ಒಂದು ಪೌಲ್ಟ್ರಿ ಫಾರಮ್ ಅಲ್ಲಿ ಬೊಮ್ಮನಹಳ್ಳಿ ಪೌಲ್ಟ್ರಿ ಫಾರಮಲ್ಲಿ ಡೆತ್ ಆಗಿದ್ದು ರಿಪೋರ್ಟ್ ಆಯಿತು. ಅದು ಕಂಡ ತಕ್ಷಣ ನಾವು ಅದೇ ದಿನ ನಾವು ಅದನ್ನು ಒಂದು ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳಕ್ಕೆ ನಾವು ಸ್ಯಾಂಪಲ್ ಕಳಿಸಿದ್ವಿ. ಆ ಒಂದು ಕೋಳಿ ಓಲ್ ಬರ್ಡ್ನೇ ಕಳಿಸಿದ್ವಿ. ನಮಗೇನು ಪರೀಕ್ಷೆ ಮಾಡಿ H5N1 ಒಂದು ಕನ್ಫರ್ಮೇಷನಿಗೆ ಕಳಿಸಿದ್ವಿ. ಅದು ನೆಗೆಟಿವ್ ಬಂತು. ನೆಗೆಟಿವ್ ಬಂದ ನಂತರ ಈಗ ನಮಗಿರೋದು ಓನ್ಲಿ ವೈಲ್ಡ್ ಬರ್ಡ್ಸಲ್ಲಿ ಕಂಡಾಗ ಏನು SOP ಫಾಲೋ ಮಾಡಬೇಕು ಅದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ. ವೈಲ್ಡ್ ಬರ್ಡ್ಸಲ್ಲಿ ಡೆತ್ಸು 30ನೇ ತಾರೀಕಿಂತಾಗ 45 ರಿಪೋರ್ಟ್ ಆಗಿತ್ತು. 30 ತಾರೀಕು ನಂತರ ಒಂದು 4 ದಿನ ಯಾವುದು ಡೆತ್ಸ್ ಆಗಿರಲಿಲ್ಲ. ಮತ್ತು ಈಗ ನಮಗೆ 2 ದಿನದ ಹಿಂದೆ 8 ನವಿಲುಗಳು ಸತ್ತದ್ದು ನಮಗೆ ವರದಿಯಾಗಿದೆ ಅರಣ್ಯ ಇಲಾಖೆಯಿಂದ. 2 ದುರ್ಗದಳ್ಳಿ ಅಂತ ದೇವರಾಯನದುರ್ಗದ ಪಕ್ಕ, ಇನ್ನು 6 ಹಿರೇಹಳ್ಳಿ ಅಕ್ಕಪಕ್ಕ ಆ ಕೃಷಿ ವಿಜ್ಞಾನ ಕೇಂದ್ರದ ಪಕ್ಕದಲ್ಲಿ. ಈ ಒಂದು 8 ಸೇಮ್ ನಮ್ಮದೇನೀಗ ಎಪಿಸೆಂಟ್ರ್ ಅಂತ ಕೋಳಿಹಳ್ಳಿ ಅಂತ ಏನು ಕನ್ಸಿಡರ್ ಮಾಡಿದ್ವೋ 10 ಕಿಲೋಮೀಟ್ರ್ ವ್ಯಾಪ್ತಿಲೇ ಈ ನವಿಲುಗಳು ಸತ್ತಂಥದ್ದು ವರದಿಯಾಗಿದೆ. 10 ಕಿಲೋಮೀಟ್ರ್ ವ್ಯಾಪ್ತಿಲಿ ಈಗ ಆಲ್ರೆಡಿ ನಾವು ನವಿಲುಗಳಿಗೆ ನಾವು ಪರೀಕ್ಷೆ ಕಳಿಸಿ ಕನ್ಫರ್ಮ್ ಆಗಿದೆ H5N1. ಸೊ ಹೆಚ್ಚಿನ ಪರೀಕ್ಷೆಗೆ ಕಳಿಸೋ ಅಗತ್ಯತೆ ಇಲ್ಲ ಅಂತ ಹೇಳಿ ಅವನ್ನ ಏನು SOPಲಿ ತಿಳಿಸಿರೋ ಥರ 6 ಅಡಿ ಡೆಪ್ತಲ್ಲಿ ಕಳೆಬರನ ಮುಚ್ಚಿ ಅದ್ರ ಮೇಲೆ ಲೈಮ್ ಸ್ಟೋನ್ ಹಾಕ್ಬಿಟ್ಟು ಸುಣ್ಣ ಹಾಕ್ಬಿಟ್ಟು ಮುಚ್ಚಿದ ನಂತರ ಬ್ಲೀಚಿಂಗ್ ಪೌಡ್ರಲ್ಲಿ ಹಾಕಬೇಕು. ಮತ್ತು ಎಲ್ಲಿ ನಾವು ನವಿಲುಗಳು ನಾವು ಸತ್ತು ಬಿದ್ದಿರೋಂಥ ಜಾಗನ ಸ್ಯಾನಿಟೈಸ್ ಮಾಡಬೇಕು ಅಂತೇಳಿ ಸೋಡಿಯಂ ಹೈಪೋಕ್ಲೋರೈಡಲ್ಲಿ ಸ್ಯಾನಿಟೈಸ್ ಮಾಡಬೇಕು ಅಂತ ನಮಗೆ SOPಲಿದೆ. ಅದನ್ನು ಇನ್ನು ನವಿಲುಗಳ ಸರಣಿ ಸಾವಿನಿಂದಾಗಿ ಕೋಳಿಹಳ್ಳಿ ವ್ಯಾಪ್ತಿಯ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ 38 ಗ್ರಾಮಗಳ ಜನರ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ. ಈಗಾಗಲೇ ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಇಲಾಖೆ ತಂಡಗಳು ಮನೆ ಮನೆಗೆ ಭೇಟಿ ನೀಡಿ ನಿಗಾ ವಹಿಸಿದೆ. ಶೀತ, ಕೆಮ್ಮು ಅಥವಾ ಜ್ವರ ಕಾಣಿಸ್ಕೊಂಡ್ರೆ ತಕ್ಷಣವೇ ಚಿಕಿತ್ಸೆ ನೀಡಲು ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಆದರೆ ಜಿಲ್ಲಾಡಳಿತದ ಮಾಂಸದ ಅಂಗಡಿ ಹಾಗೂ ಕೋಳಿ ಫಾರಂಗಳನ್ನು ಮುಚ್ಚಿಸುವಂತೆ ಸೂಚನೆ ನೀಡಿದ್ರು ಹಲವೆಡೆ ನಿಯಮ ಗಾಳಿಗೆ ತೂರಿ ವ್ಯಾಪಾರ ನಡೆಸ್ತಾ ಇರುವುದು ದುರಂತವೇ ಸರಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ತುಮಕೂರು ಜಿಲ್ಲೆ ನಮ್ಮಲ್ಲಿ H5N1 ಅಂತ ಏವಿಯನ್ ಇನ್ಫ್ಲೂಯೆನ್ಸಾ ಸರ್ವೆಲೆನ್ಸ್ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಲಾಸ್ಟು 15 ತಾರೀಕು ಮೇಲೆ ಕಂಡು ಬಂದಂಥ ಅಸಹಜ ಸಾವು, ನವಿಲುಗಳು ಅಸಹಜ ಸಾವು ಕಂಡು ಬಂದಿರೋದ್ರಿಂದ ಅದರ ವರದಿಯಾದ ಹಿನ್ನೆಲೆಯಲ್ಲಿ ಸಂಬಂಧಿತ PHC ಕನ್ಸರ್ನ್ಡು ಸಿದ್ಧಗಂಗಾ ಮಠ, ಹೊನ್ನೂಡಿಕೆ, ಮಸ್ಕಲ್ಲು ಮತ್ತು ಕೊಟ್ಟಿಗೆಗೊಲ್ಲಹಳ್ಳಿ ವ್ಯಾಪ್ತಿಯ 4 ಪ್ರೈಮರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ 0 to 10 ಕಿಲೋಮೀಟರ್ಸ್ ವ್ಯಾಪ್ತಿಗೆ ಒಳಪಡುವ ಸುಮಾರು 38 ಹಳ್ಳಿಗಳನ್ನ ನಾವು ಸರ್ವೆ ಮಾಡಿಸಿದ್ದೀವಿ. ಕಂಟೈನ್ಮೆಂಟ್ ಝೋನ್ ಅಂತ 0 to 3 years ಒಳಗೊಂದು ಮತ್ತು 3 to 10 ಕಿಲೋಮೀಟರ್ಸ್ 23 ಹಳ್ಳಿಗಳು. ಇದರಲ್ಲಿ 1ನೇ ತಾರೀಕಿಂದ RRT ತಂಡ ಬಂದಿದ್ದರು ಬೆಂಗಳೂರಿಂದ. ಅವರು ಬಂದು ಎಲ್ಲ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿ ಮನೆ ಭೇಟಿ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ CHOಗಳು, ಆಶಾ ವರ್ಕರ್ಗಳು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ನಮ್ಮಲ್ಲಿ ಇಲ್ಲಿ 23 ಜನದ್ದು ಸ್ಯಾಂಪಲ್ಸ್ ಸಹ ತೊಗೊಂಡಿದ್ದೀವಿ. ಸ್ಟ್ಯಾಂಡು ನಾವು NIVಗೆ ಕಳಿಸ್ಕೊಟ್ಟು ಅದನ್ನು ಅಷ್ಟೂ ನೆಗೆಟಿವ್ ಅಂತ ಬಂದಿದ್ದಾವೆ. ಪ್ರಾಣಿಯಿಂದ ನಮಗೆ ಯಾವುದೇ ಥರ ಮನುಷ್ಯನಿಗೆ ಅದು ಇನ್ಫೆಕ್ಷನ್ ಆಗಿರೋದಿಲ್ಲ, ಇದ್ರಲ್ಲಿ ಕಂಡು ಬಂದಿರೋದಿಲ್ಲ. ಈಗ ಆಲ್ರೆಡಿ ಅದರಲ್ಲಿ 13,048 ಜನಕ್ಕೆ ನಾವು ಇದನ್ನು ಮಾಡಿದ್ದೀವಿ, ಸ್ಯಾಂಪಲ್ಸ್ ತೊಗೊಂಡಿದ್ದೀವಿ. ಸೊ ಹಂಗಾಗಿ ನಮ್ಮ ಎಲ್ಲ PHCಗಳಲ್ಲಿ ಟ್ಯಾಮಿಫ್ಲೂ ಮತ್ತು ಸ್ಯಾನಿಟೈಸರು ಮತ್ತು ಮಾಸ್ಕು ಮತ್ತು ಗ್ಲೌಸು ಎಲ್ಲ ಇರ್ತದೆ. ಯಾರಾದರೂ ಆ ಥರ ಸೂಚನೆ ಕಂಡು ಬಂದಲ್ಲಿ ಕೆಮ್ಮು, ನೆಗಡೆ, ILI ಸ್ಯಾರಿ ಕೇಸ್ಗಳೇನೋ ಸಿಕ್ಕದಲ್ಲಿ ಅವ್ರನ್ನ ಮಾಡಿ ನಾವು ಅಲ್ಲೇ ಅವ್ರಿಗೆ ಗುಣಪಡಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಇಲ್ಲಿ ನಾವು 10 ಬೆಡ್ಡು ಅದಕ್ಕೋಸ್ಕರ ಜಿಲ್ಲಾಸ್ಪತ್ರೆಯಲ್ಲಿ ತೆಗೆದಿದ್ದೀವಿ, ವಾರ್ಡ್ ತೆಗೆದಿದ್ದೀವಿ. ಅಲ್ಲಾಗಲಿಲ್ಲ ಅಂದರೆ ಇಲ್ಲಿ ಕರ್ಕೊಂಬಂದು ನಾವು ಅಡ್ಮಿಟ್ ಮಾಡಿ ಅವ್ರಿಗೆ ಗುಣಪಡಿಸೋ ಅಂಥ ಕೆಲಸ ಮಾಡ್ತಾಯಿದ್ದೀವಿ. ಈಗ ಇಂಟ್ರೋ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ನಲ್ಲಿ ನಮಗೆ ಮತ್ತು ಇದು ಅನಿಮಲ್ ಹಸ್ಬೆಂಡ್ರಿ ಮತ್ತು ರೆವಿನ್ಯೂ ಇಲಾಖೆ, ತಹಸೀಲ್ದಾರ್ಸು, ACಸು ಅವರ ಜೊತೆಯಲ್ಲಿ RRT ತಂಡದ ಜೊತೆಗೆ DC ಮೇಡಮ್ನವರು ಎಲ್ಲ ಕಡೆ ಮೀಟಿಂಗ್ ಮಾಡಿ ಕೋಆರ್ಡಿನೇಷನ್ ಮಾಡಿದ್ದಾರೆ.
ಇದರ ಸಂಬಂಧವಾಗಿ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ. ನಾವು ಆಲ್ರೆಡಿ 6ರಿಂದ 7ನೇ ದಿವಸ, ಇವತ್ತು 7ನೇ ದಿವಸ ಡೈಲಿ ರಿಪೋರ್ಟ್ ಕೊಡ್ತಾ ಇದ್ದೀವಿ, ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಯಾವುದೇ ಥರ ಕಂಡು ಬಂದಿರಲ್ಲ. 23 ಸ್ಯಾಂಪಲ್ಸನ್ನು ನಾವು NIV ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಕಳಿಸಿದ್ದು, ಅಷ್ಟೂ ನೆಗೆಟಿವ್ ಬಂದಿದೆ. ಮನುಷ್ಯನಿಗೆ ಯಾವುದೇ ಥರ ಇನ್ಫೆಕ್ಷನ್ ಆಗಿರೋದಿಲ್ಲ. ನಮ್ಮ ಕಡೆಯಿಂದ ನಾವೆಲ್ಲ ಸನ್ನದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆರೋಗ್ಯ ಇಲಾಖೆಯಿಂದ ಏನು ಎಲ್ಲರೂ ಸಾರ್ವಜನಿಕರು ಅಸಹಜ ಸಾವು, ಕೋಳಿ ಆಗಲಿ ನವಿಲಾಗಲಿ ಏನೋ ಅಕಸ್ಮಾತ್ ಆ ಥರ ಕಂಡ್ರೆ ನಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಆ ತೊಂದರೆ ನಾವು ಇದಕ್ಕೆ ಅನಿಮಲ್ ಹಸ್ಬೆಂಡ್ರಿಗೆ ಫೋನ್ ಮಾಡಿ ಅದನ್ನು ಏನು ಮಾಡಬೇಕು ಅಂತ ಅವ್ರಿಗೆ ಇದು ಮಾಡ್ತೀವಿ. ಒಂದೆಡೆ ರಾಷ್ಟ್ರ ಪಕ್ಷಿಗಳು ಒಂದಾದ ಮೇಲೊಂದರಂತೆ ಸಾವನ್ನಪ್ತಾ ಇದ್ರೆ, ಇತ್ತ ಹೊಣೆ ಹೊರಬೇಕಾದ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾರ್ವಜನಿಕರ ಕರೆಗಳಿಗೂ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಬೆಟ್ಟದ ತಪ್ಪಲಿನ ಜನ ಯಾರಿಗೆ ದೂರು ನೀಡಬೇಕು ಅಂತ ತಿಳಿಯದೆ ಕಂಗಾಲಾಗಿದ್ದು, ಈ ಡೆಡ್ಲಿ ವೈರಸ್ ಹರಡದಂತೆ ತಡೆಯಲು ಅಧಿಕಾರಿಗಳು ಈಗಾಗಲೂ ಎಚ್ಚರಿಕೆ ವಹಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.